ಕೆದಕಿದಷ್ಟು ಹೊರ ಬರ್ತಾ ಇದೆ ಚಿನ್ನದ ಚೋರಿಯ ರಹಸ್ಯ. ರನ್ಯಾ ಮನೆಯಲ್ಲೂ ಅಪಾರ ಪ್ರಮಾಣದ ನಗದು ಈಗ ಪತ್ತೆ ಹಚ್ಚಿದ್ದಾರೆ ಆಫೀಸರ್ಸ್. ಚಿನ್ನಾಭರಣ, ನಗದು ಸೇರಿದಂತೆ 17 ಕೋಟಿ 29 ಲಕ್ಷ ಮೌಲ್ಯ ಇದೆ. ಇದರಲ್ಲಿ 2 ಕೋಟಿ 67 ಲಕ್ಷ ನಗದು, ಉಳಿದೆಲ್ಲವೂ ಕೂಡ ಚಿನ್ನ. ಇಷ್ಟೊಂದು ಚಿನ್ನ ಯಾಕೆ ಸ್ಟಾಕ್ ಆಗ್ತಿತ್ತು, ಎಲ್ಲಿಂದ ಬರ್ತಿತ್ತು, ಯಾಕೆ ಬರ್ತಿತ್ತು, ಉದ್ದೇಶ ಏನಿತ್ತು? ಇದರ ಹಿಂದೆ ಈಗ DRI ಅಧಿಕಾರಿಗಳು ಬೆನ್ನು ಬಿದ್ದಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಇದು ದಾಖಲೆ. ಇದು ಇಲ್ಲಿವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿರಲಿಲ್ಲ. ರನ್ಯಾ ಅವರ ಹತ್ರ ಲಭ್ಯವಾಗಿದೆಯಲ್ಲ ಅದೇ ಅಧಿಕ ಮೌಲ್ಯದ ಬಂಗಾರವನ್ನ ಸದ್ಯಕ್ಕೆ ಪೊಲೀಸರು ಚಿನ್ನಾಭರಣವನ್ನ ವಶಪಡಿಸಿಕೊಂಡಿರೋದು. ಈ ಬಗ್ಗೆ DRI ಅಧಿಕಾರಿಗಳಿಂದ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ರನ್ಯಾ ಎಮಿರೇಟ್ಸ್ ವಿಮಾನದಲ್ಲಿ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿ ಆಕೆಗೋಸ್ಕರ ಕಾದು ನಿಂತಿರ್ತಾರೆ. ಬಂದ ತಕ್ಷಣ ಆಕೆಯಿಂದ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲವನ್ನ ಧೈರ್ಯವಾಗಿಯೇ ಈಕೆ ನಿಭಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಅದಾದ ನಂತರ ಪೊಲೀಸರು ಬರ್ತಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಕೊಡ್ತಾಳೆ. ಅದಾದ ನಂತರ ಪೊಲೀಸರು ಮತ್ತು DRI ಅಧಿಕಾರಿಗಳು ಇಬ್ರು ಸೇರ್ಕೊಂಡು ಈಕೆನ ವಿಚಾರಣೆಗೆ ಒಳಪಡಿಸ್ತಾರೆ. ಹಾಗಾದ್ರೆ ಬಂಗಾರದ ಬೇಟೆ ಹೇಗಿತ್ತು, ಏನೇನಿದೆ ಇದರಲ್ಲಿ ಅನ್ನುವಂತಹ ಇನ್ಫಾರ್ಮೇಶನ್ಸ್ ನೋಡ್ತಾ ಹೋಗೋಣ. ದುಬೈನಿಂದ ಬಟ್ಟೆಯಲ್ಲೇ 14.5 kg ಚಿನ್ನವನ್ನ ಈ ರನ್ಯಾ ತಂದಿರ್ತಾಳೆ. ಚಿನ್ನ ಅಡಗಿಸಿಟ್ಟಿದ್ದ ಪರಿ ಕಂಡು DRI ಅಧಿಕಾರಿಗಳೇ ಶಾಕ್ ಆಗಿ ಹೋಗ್ತಾರೆ. ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಇಷ್ಟು ಪ್ರಮಾಣದಲ್ಲಿ ಬಂಗಾರ ತರೋದಕ್ಕೆ ಸಾಧ್ಯನಾ ಅಂತ ಅಧಿಕಾರಿಗಳೇ ಒಂದು ರೀತಿ ಶಾಕ್ ಆಗ್ತಾರೆ. ಆಕೆ ಧರಿಸಿದ್ದಂತಹ ಬಟ್ಟೆಯಲ್ಲೇ ಇತ್ತು 3/4 ಪಾಲು ಚಿನ್ನ. ಒಂದಷ್ಟು ಬಟ್ಟೆಯಲ್ಲಿ ಇದ್ರೆ ಉಳಿದಂತಹ ಚಿನ್ನ ಆಕೆಯ ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಎಲ್ಲ ಗಟ್ಟಿ ಬಾರ್ ರೂಪದಲ್ಲಿದ್ದ ಬಂಗಾರದ ಖಜಾನೆ ಈಗ DRI ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬಳಿಕ ರನ್ಯಾ ರಾವ್ ಮನೆಯ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಅಂದ್ರೆ ಈಕೆ ದುಬೈನಿಂದಲೇ ಇಷ್ಟೊಂದು ಪ್ರಮಾಣದ ಚಿನ್ನ ತಂದಿದ್ದಾಳೆ. ಈ ಎಷ್ಟು ದಿನಗಳ ಹಿಂದೆಯಿಂದ ಈಕೆ ಈ ಬಿಸ್ನೆಸ್ ನಲ್ಲಿ ತೊಡಗಿದ್ದಾಳೆ? ಈ ಹಿಂದೆ ಬಂಗಾರ ತಂದಿರಬಹುದಾ, ಮನೆಯಲ್ಲಿ ಇರಬಹುದಾ? ಇದೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿದಾಗ ಮನೆಯಲ್ಲೂ ಕೂಡ ನಗದು, ಚಿನ್ನ ಪತ್ತೆಯಾಗಿದೆ. ರನ್ಯಾ ಮನೆಯಲ್ಲೂ ಕೂಡ ಅಪಾರ ಪ್ರಮಾಣದ ನಗದು ಸಿಕ್ಕಿದೆ. ಚಿನ್ನಾಭರಣ, ನಗದು ಸೇರಿದಂತೆ ಅದರ ಮೌಲ್ಯ ಬರೋಬ್ಬರಿ 17 ಕೋಟಿ 21 ಲಕ್ಷ ರೂಪಾಯಿ. ಅದರಲ್ಲಿ ನಗದು ಇರೋದು 2 ಕೋಟಿ 67 ಲಕ್ಷ ರೂಪಾಯಿ. ಉಳಿದೆಲ್ಲವೂ ಕೂಡ ಚಿನ್ನ. ಸ್ಮಗ್ಲಿಂಗ್ ಸುಂದರಿಯ ಖಜಾನೆ ಕೊಂಡು ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಏನೀಕೆಯ ಬ್ಯಾಕ್ ಗ್ರೌಂಡ್, ಎಲ್ಲಿಂದ ತರ್ತಿದ್ಲು, ಹೇಗೆ ತರ್ತಿದ್ಲು, ಯಾರನ್ನ ಸಂಪರ್ಕ ಮಾಡ್ತಿದ್ಲು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ತಗೊಂಡು ಬಂದು ಈಕೆ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ಲು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಆಕ್ಟ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದವಳು ದುಬೈಗೆ ಹೋಗ್ತಾಳೆ. ದುಬೈಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಚಿನ್ನ ತಗೊಂಡ್ಬರ್ತಾರೆ. ಅದು ಕೂಡ ದಾಖಲೆಯ ಪ್ರಮಾಣದ ಚಿನ್ನ. ಇದುವರೆಗೂ ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮೊತ್ತದ ಚಿನ್ನ ಎಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ. ಕಸ್ಟಮ್ಸ್ ಅಧಿಕಾರಿಗಳಾಗಿರಬಹುದು ಅಥವಾ ವಿಚಾರಣೆ ಸಂದರ್ಭದಲ್ಲಿ ಅಧಿಕಾರಿಗಳು ತುಂಬಾ ಜನರಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಆದರೆ ಇಷ್ಟು ದೊಡ್ಡ ಮೊತ್ತದ ಚಿನ್ನ ಅಲ್ಲಿ ಲಭ್ಯವಾಗಿರಲಿಲ್ಲ. ಇದೇ ಫಸ್ಟ್ ಟೈಮ್. ಇನ್ನು ಚಿನ್ನದ ಚೋರಿ ರನ್ಯಾ ರಾವ್ ಅರೆಸ್ಟ್ ಹಿನ್ನೆಲೆ ಲ್ಯಾವಲಿ ರಸ್ತೆಯ ನಂದನವಾಣಿ ಮ್ಯಾನ್ಷನ್ ನಲ್ಲಿರುವಂತಹ ರನ್ಯಾ ಫ್ಲಾಟ್ನಲ್ಲಿ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗ್ತಾರೆ. ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದ್ದು ಹವಾಲಾ ಹಣದ ವರ್ಗಾವಣೆ ಬಗ್ಗೆಯೂ ಕೂಡ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಟಿ ರನ್ಯಾ ರಾವ್ ಮನೆಯಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಅವರಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DRI ಅಧಿಕಾರಿಗಳು ನಟಿ ರನ್ಯಾ ರಾವ್ ಅವರನ್ನ ಬಂಧಿಸಿರುವಂತದ್ದು. ಅಷ್ಟೇ ಅಲ್ಲದೆ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಕೂಡ DRI ಅಧಿಕಾರಿಗಳು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ನಾನೀಗ ಅವರ ಒಂದು ನಿವಾಸದ ಬಳಿಯಲ್ಲಿದ್ದೇನೆ. ರನ್ಯಾ ರಾವ್ ಅವರ ನಿವಾಸವನ್ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಲ್ಯಾವೆಲ್ಲೆ ರೋಡ್ ನಲ್ಲಿರುವಂತಹ ಈ ಒಂದು ನಿವಾಸದಲ್ಲಿ ರನ್ಯಾ ರಾವ್ ಅವರು ವಾಸವಾಗಿದ್ರು. ಇವರನ್ನ ಯಾವಾಗ ಅಧಿಕಾರಿಗಳು ವಶಕ್ಕೆ ಪಡಿತಾರೋ ಆ ಸಂದರ್ಭದಲ್ಲಿಯೇ ಅವರ ಮನೆ ಮೇಲೆ DRI ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡ್ತಾರೆ. ಹಾಗೆ ಪರಿಶೀಲನೆಯನ್ನ ಕೂಡ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ನಗದು ಕೂಡ ಪತ್ತೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚಿನ್ನ ಸಾಗಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಕೂಡ ಈಗಾಗಲೇ DRI ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಇವರು ಎಲ್ಲಿಂದ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗೆ ಇವರು ಎಷ್ಟು ಬಾರಿ ವಿದೇಶ ಪ್ರಯಾಣವನ್ನ ಕೂಡ ಕೈಗೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ರು. ಯಾವಾಗ ಇವರು ಏರ್ಪೋರ್ಟ್ಗೆ ಬರ್ತಾರೋ ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ರನ್ಯಾ ರಾವ್ ಅವರನ್ನ ಪರಿಶೀಲನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರು ತುಂಬಾ ಕಾನ್ಫಿಡೆಂಟ್ ನಿಂದ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಾನು
ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ನಾನು ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ ಅನ್ನುವಂಥ ಒಂದು ಸಮಜಾಯಿಷಿಯನ್ನ ಕೊಡ್ತಾ ಬರ್ತಾರೆ. ಹಾಗೆ ಪೊಲೀಸ್ ಅಧಿಕಾರಿಗಳೇ ಬರ್ತಾರೆ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಕೂಡ ಸ್ವಲ್ಪ ಸಮಯ ವೆಯ್ಟ್ ಮಾಡ್ತಾರೆ. ಅನಂತರದಲ್ಲಿ ಅವ್ರನ್ನ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಸುಮಾರು 14 kg ಚಿನ್ನ ಏನಿದೆ ಅದು ಅವರ ಬಳಿಯಲ್ಲಿ ಪತ್ತೆಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತಾರೆ. ಇದನ್ನ ಎಲ್ಲಿಂದ ತಂದ್ರಿ, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದ್ರೆ ಅದು ಯಾವುದು ಕೂಡ ಅಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಅವರನ್ನ ತಕ್ಷಣವೇ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಈಗ DRI ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಎಷ್ಟು ಬಾರಿ ವಿದೇಶಕ್ಕೆ ಹೋಗಿದ್ರು, ಹಾಗೆ ಇವರು ಯಾರ್ಯಾರನ್ನ ಅಲ್ಲಿ ಭೇಟಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವರ ಅಕೌಂಟ್ ನಂಬರ್ ಆಗಿರ್ಬೋದು, ಹಾಗೆ ಅವರ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಅಪಾರ ಪ್ರಮಾಣದ ಒಂದು ನಗದು ಪತ್ತೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡಿ ಕೂಡ ಇದಕ್ಕೆ ಎಂಟ್ರಿ ಆಗುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹವಾಲಾ ರೀತಿಯಲ್ಲಿ ಹಾಗಾದ್ರೆ ವರ್ಗಾವಣೆ ಆಗ್ತಾ ಇತ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆದ್ರೆ ಅವರು ಕೂಡ ಈ ಬಗ್ಗೆ ಮತ್ತೆ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ಇವರು ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಯಾರಿಗೆ ಇಲ್ಲಿ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಬರ್ತಾರೆ. ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಸುಮಾರು 14 kg ಗೋಲ್ಡ್ ಏನಿದೆ ಅದನ್ನ ಇವರು ತಮ್ಮ ಬಟ್ಟೆಯ ಒಳಗಡೆಯೇ ಇಟ್ಕೊಂಡು ಬಂದಿದ್ರು ಅನ್ನುವಂಥದ್ದಿಂದ ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಚಿನ್ನದ ಬಿಸ್ಕತ್ನ ರೀತಿಯಲ್ಲಿ ಆ ಒಂದು ಗೋಲ್ಡ್ ಇತ್ತು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ DRI ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 3 ಬಾಕ್ಸ್ನಷ್ಟು ವಸ್ತುಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ನಗದು ಹಾಗೆ ಚಿನ್ನಾಭರಣಗಳು ಕೂಡ ಇತ್ತು ಅನ್ನುವಂಥದ್ದೇನಿದೆ ಅದು ಕೂಡ ಮೂಲಗಳಿಂದ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಅಷ್ಟೇ ಅಲ್ಲದೆ ಇಲ್ಲಿ ಸಿಕ್ಕಂತ ಒಂದು ನಗದು ಏನಿದೆ ಅತಿ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದ್ದೇ ಆಗಿದ್ರೆ ಅದಕ್ಕೂ ಕೂಡ ಅವರು ಲೆಕ್ಕವನ್ನ ಕೊಡಬೇಕಾಗುತ್ತೆ. ಆ ಒಂದು ಹಣ ಎಲ್ಲಿಂದ ಬಂತು, ಅದು ಯಾವ ಒಂದು ಹಣ, ಅದರ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ರನ್ಯಾರಾವ್ ಅವರಿಗೆ ನ್ಯಾಯಾಲಯ ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಕೂಡ ಮಾಡಿರುವಂತದ್ದು. ಅವರನ್ನ ಈಗಾಗಲೇ ಪರಪ್ಪನಗ್ರಹಾರ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿದೆ. ಇನ್ನು ಕೂಡ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಮೂಲ ಯಾವುದು ಅನ್ನುವಂಥದ್ದು DRI ಅಧಿಕಾರಿಗಳು ತನಿಖೆಯನ್ನ ಮಾಡಿದ ನಂತರದಲ್ಲಿ ಗೊತ್ತಾಗ್ಲಿಕ್ಕೆ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.